ಇವತ್ತು ಯಡ್ರಾಮಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲ. ಯಾತಕ್ಕಾಗಿ ವಿದ್ಯುತ್ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಬೇಕು. ಅದಕ್ಕೆ ಯಡ್ರಾಮಿ ಒಂದು ತಾಲೂಕಿದೆ. ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿದ್ಯುತ್ ಇಲ್ಲ ಅಂತ ಮಾಹಿತಿ ಬಂದಿದೆ ನಮಗೆ. ಅದಕ್ಕಾಗಿ ನಮ್ಮ ಗೆಳೆಯರ ಜೊತೆಯಲ್ಲಿ ಇವತ್ತೆಲ್ಲ ವೀಕ್ಷಣೆ ಮಾಡ್ತಿದ್ದೇವೆ. ಹಲೋ, ಬರ್ರಿ, ನೀವು ಇಲ್ಲಿ ಇರ್ತೀರಿ ಅಂತ ಗೆಳೆಯರೇ. ಆಸಿಫವ್ರೆ, ಯಾವುದೇ ತರದ ಲೈಟ್ ಇಲ್ಲ. ಹೌದು, ಸರ್ಕಾರಿ ಆಸ್ಪತ್ರೆ ನಿನ್ನೆ ಹಿಡ್ದ ಇಲ್ಲ ಅಂತ ನಿನ್ನೆ ಅಂತ. ಅದಕ್ಕೆ ಎಲ್ಲ ನೋಡೋಣ, ಬರ್ರಿ ಏನ್ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡೋಣ. ಡ್ಯೂಟಿ ಮ್ಯಾಗ ಇದೇನ್ರಿ? ಇಲ್ಲಿ ಒಬ್ಬರು ಸಿಬ್ಬಂದಿ ಅವರು ಇದ್ದಾರೆ, ಮಾತಾಡೋಣ ಬರ್ರಿ, ಕೇಳೋಣ ಅವರಿಗೆ ಸಂಪೂರ್ಣ ಏನು ಇದೆ. ಲೈಟ್ ಇಲ್ಲ, ಕರೆಂಟ್ ಇಲ್ರಿ. ಅದು ಇವತ್ತು ಅದೇನೋ ಕೆಲಸ ಮಾಡ್ಲಕತ್ತಾರ ಅಂತಂದ್ರೆ ಅದು ನಿನ್ನೆ ಅಂದ್ರೆ ಕರೆಂಟ್ ಇಲ್ಲ. ಎಲ್ಲ ಊರಲ್ಲಿ ಎಲ್ಲ ಕಡೆ ಇದೆ ಅಲ್ಲ ಸರ್? ಸರ್ಗೆ ಹೇಳಿದ್ರೆ ಮಾಡಿಸ್ದಂತಂದ್ರೆ ಏನ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಿತ್ತು ಸರ್. ಇನ್ವರ್ಟರ್ ಇರ್ಬೇಕು ಸರ್. ಇನ್ವರ್ಟರ್ ಖಾಲಿ ಆಗ್ಯದ. ಇಲ್ಲ, ಲೈಟ್ ಆದ್ರೆ ಮಾತ್ರ ಎಲ್ಲ ಕಡೆಗೆ ಲೈಟಿಂಗ್ ಇದೆ, ನಿಮ್ಮ ಹಾಸ್ಪಿಟಲ್ನಲ್ಲಿ ಇಲ್ಲ ಸರ್. ಅದು ಇನ್ವರ್ಟರ್ ಖಾಲಿ ಆಗಿದ್ರೆ ಇದು ಒಂದು ಹಚ್ಕೊಂಡು ಸುಮ್ ಕೂತೀವಿ, ಎಲ್ಲ ಬಂದ್ ಮಾಡಿ. ಮತ್ತು ಹುಡುಕಿದ್ದು ಎಮರ್ಜೆನ್ಸಿ ಬಂದು ಅಂದ್ರೆ ಹೆಂಗೆ ಮಾಡ್ತೀವಿ ಸರ್? ಹೆಂಗೆ ಮಾಡ್ತೀರಾ? ಅದೇ ರೀ, ಆಕ್ಸಿಡೆಂಟ್ ಪೇಷಂಟ್ ಹೋಗಿ ಬಂದವನ್ ಹೆಂಗೆ ಮಾಡ್ಬೇಕು? ಅದೇ ಸರ್ಗೆ ಹೇಳಿವ್ರಿ. ಇನ್ನು ಸರ್ ಕಳಿಸ್ನಂದ್ರೆ ಯಾವಾಗ ಕಳಿಸ್ತಾರಂತ? ಕಳಿಸ್ನಂತಂದ್ರೆ ಏನು ಮಾಡ್ತೀವಿ. ಇಲ್ಲಿ ಇದೊಂದು ಬಂದ್ ಮಾಡಿಬಿಟ್ರೆ ಚಲೋ ಆತ. ಫುಲ್ ಹಾಸ್ಪಿಟ್ಲ್ ಉತ್ತಮ. ಕತ್ತಲ ಹೆಂಚಿಗೆ ಬರ್ತದೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ನಲ್ಲಿ ಅಲ್ಲೇ ವಾರ್ಡ್ನಲ್ಲಿ ಅದೇ ಲೈಟಿಂಗ್ ಇರ್ಬೇಕಂದ್ರೆ ಇಲ್ಲಿ ಹಾಕಿರ್ಬೇಕು ಲೈಟಿಂಗ್, ಮತ್ತು ಪೂರಾನೇ ಬಂದ್ ಮಾಡೋದು. ನಮಗೆ ಅಂಜಿಗೆ ಬರ್ತದೆ, ಅದನ್ನು ಹಾಕೊಂಡು ಕೂತೀವಿ. ಡಾಕ್ಟರ್ಸ್ ಯಾರು ಇಲ್ಲ ಸರಿ, ಡಾಕ್ಟರ್ಸ್ ಯಾರೂ ಇಲ್ಲ ಸರ್. ಆಗಲೇ ಹೋಗ್ಯಾರ, ರವಿ ಸರ್ ಇದ್ರು ಹೋಗ್ಯಾರ. ನೈಟ್ ಯಾರಿಗೆ ಆದ್ರೆ ಡ್ಯೂಟಿ? ಯಾರಿಗೆ ನೈಟ್ ಡಾಕ್ಟರ್ ಯಾರಿಲ್ಲ? ಎಮರ್ಜೆನ್ಸಿ ಇದು ಸರ್ ಬರ್ತಾರೆ. ಎಮರ್ಜೆನ್ಸಿ ಇದ್ರೆ 24 ಇರ್ಬೇಕಲ್ರಿ ಇಲ್ಲಿ? ಹಾಂ ಸೊ ಯಾರು ಡಾಕ್ಟರ್ಸ್ ಇಲ್ಲ ಸದ್ಯ ಎಮರ್ಜೆನ್ಸಿ ಬಂತಾನೆ ಅವ್ರು ಬರ್ತಾನೆ, ವೇಟ್ ಮಾಡಬೇಕು. ಅಡ್ಡೋಡು ಪ್ರಾಣನ ಕಳ್ಕೊಂಡು ಇರ್ತಾನಲ್ಲ. ಬನ್ನಿ ಗೆಳೆಯರೆ, ಡಾಕ್ಟರ್ಸ್ಗೆ ಕಾಲ್ ಮಾಡಿ ಅವ್ರು ಹೇಳ್ರಿ ಏನು ಅದು. ಬನ್ನಿ, ಎಲ್ಲ ಸಂಪೂರ್ಣವಾಗಿ ತೋರಿಸ್ತೀವಿ ಹಾಸ್ಪಿಟ್ಲ್ ಯಾವ ರೀತಿ ಕತ್ತಲಾಗಿದೆ ಅಂತ. ಬನ್ನಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಅದ ಅನಿರೀಕ್ಷಿತ ಸಮಸ್ಯೆಗಳು. ಒಂದು ಯಾವುದೇ ರೀತಿಯ ವಿದ್ಯುತ್ ಸಂಪರ್ಕವಿಲ್ಲ. ಇವತ್ತಿಗೆ 2 ದಿನ ಆಯಿತು. ಯಾವುದೇ ಎಮರ್ಜೆನ್ಸಿ ಪೇಷಂಟ್ಗಳು ಬಂದರೆ ಇವ್ರು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾವ್ರೆ ಅನ್ನೋದು ಒಂಥರ ನಮಗೆ ಬೇಜವಾಬ್ದಾರಿ ಅನ್ನಿಸ್ತಾ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡ್ತಾ ಇದ್ರೆ ಇದು ಆಪರೇಷನ್ ಥಿಯೇಟ್ರ್ ಅಂತ ಒಂದು ಲೈಟ್ ಇಲ್ಲ, ಏನೂ ಇಲ್ಲ. ಹಿಂಗಾದ್ರೆ ಆಪರೇಷನ್ ಇಲ್ಲಿ ಜೂಮ್ ಮಾಡಲಿ. ಆಪರೇಷನ್ ಥಿಯೇಟರ್ ಇಲ್ಲಿ ವಿದ್ಯುತ್ ಇಲ್ಲ. ಇಲ್ಲಿ ಯಾವ ರೀತಿ ಇದೆ ನೋಡಿ. ಯಾವುದೇ ಥರದ ವಿದ್ಯುತ್ ಇಲ್ಲ. ಇದು ಒಂದು ಡೆಲಿವರಿ ಪೇಷಂಟ್. ಡೆಲಿವರಿ ಇಲ್ಲಿ ಕೂಡ ಗರ್ಭಿಣಿ ಇದ್ದವರಿಗೆ ಡೆಲಿವರಿ ಆಗುವುದು ಒಂದು ಸ್ಥಳ ಇದು. ಇಲ್ಲಿ ನೋಡಿ ಯಾವ ರೀತಿ ಇದೆ. ಆ ಚಿಕ್ಕ ಬಲ್ಪ್ ಇದೆ ಒಂದು. ಬನ್ನಿ, ಹೀಗೆ ಬನ್ನಿ. ನೋಡಿ 24x7 ಅಂತೆ. ಡಾಕ್ಟರ್ನು ಇದೆ ಆಸ್ಪತ್ರೆಯಲ್ಲಿ ಇಲ್ಲ ಸದ್ಯಕ್ಕೆ. ಸರ್ಕಾರಿ ಆಸ್ಪತ್ರೆ. ಟೀಚರ್ ಇಲ್ಲ ಅಂದ್ರೆ ಒಂದು ಹುಡುಗನ ಒಂದು ಅಭ್ಯಾಸ ಹಾಳಾಗಬಹುದು ಒಂದ್ ದಿನಕ್ಕೆ. ಇಲ್ಲಿ ಹಾಸ್ಪಿಟ್ಲಲ್ಲಿ ಡಾಕ್ಟರ್ಗಳು ಇಲ್ಲ ಅಂದ್ರೆ ಒಬ್ಬನ ಜೀವನನೇ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಬೂತ್ ಬಂಗ್ಲೆದಂಗೆ ಬಂದಂಗೆ ಹಾಲಾಗುತ್ತೆ ನಮ್ಗರೆ ಪೂರ. ನೋಡಿ ಪೇಷಂಟ್ ವಾರ್ಡ್ ಇದು. ಇಲ್ಲಿ ಕೂಡ ಪೇಷಂಟ್ ವಾರ್ಡ್ ಇದೆ ನೋಡಿ. ವಿದ್ಯುತ್ ಇಲ್ಲ ಇಲ್ಲಿ. ಯಾವ ರೀತಿ ಇದೆ ನೋಡಿ ನಮ್ಮ ಯಡ್ರಾಮಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ. ಯಡ್ರಾಮಿ ತಾಲೂಕು ಸರ್. ಯಡ್ರಾಮಿ ತಾಲೂಕು ನಿರ್ಲಕ್ಷ್ಯ ಇದು. ಯಾವ ರೀತಿ ಇದೆ ನೋಡಿ. ಯಡ್ರಾಮಿ ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲ್ ಯಾವ ರೀತಿ ಇದೆ ನೋಡಿ. ಪುರುಷರ ವಾರ್ಡ್ ನೋಡಿ ಯಾವ ತರ ಆರೋಗ್ಯ ಮಾಡಿ. ಪುರುಷರ ತೋರಿತಿದೆ ನೋಡಿ ಫ್ರೆಂಡ್ಸ್. ನೋಡಿ ಯಾರು ಇಲ್ಲ ನೋಡಿ ಫ್ರೆಂಡ್ಸ್, ಬೆಡ್ಶೀಟ್ ಇಬ್ಬರೇ ಇದ್ದಾರೆ ಹಾಸ್ಪಿಟಲ್ ನಲ್ಲಿ. ಇಬ್ಬರೇ ಇದ್ದಾರೆ. ಒಬ್ರು ಔಷಧಿ ಕೊಡುವವರು, ಒಬ್ರು ಪಾರ್ಟಿ ಆಫ್ ತಾಲೂಕು ಅಧ್ಯಕ್ಷರು ಯಡ್ರಾಮಿ ಮಾತಾಡೋದು. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಯಾವುದೇ ರೀತಿಯಿಂದ ವಿದ್ಯುತ್ ಸಂಪರ್ಕವಿಲ್ಲ.
ಇವತ್ತು ಹೋಗ್ಯದಂತ ಆಗಲೇ ಫೋನ್ ಹಚ್ಚಿದ್ರು ನಾ ಬಸ್ಸು ಹಚ್ಚಿ ಇದು ಮಾಡುತ್ತೆ ಸರ್ ಇವತ್ತಲ್ರಿ ನಿನ್ನೆ ಹೋಗ್ಯದಂತ್ರಿ. ಯಾರು ಇವತ್ತಿಗೆ ನನಗೆ ಹೇಳೋದು ಇವತ್ತು ಹೇಳ್ಯಾರ ನೋಡ್ರಿ. ನಮಗೆ ಇವತ್ತು ವಾಟ್ಸಪ್ ಮಾಡ್ಯಾರಲ್ಲ ಸರ್ ಅವರು. ನನಗೆ ಈಗ ಇವತ್ತು ಆಗಲೇ ಹೇಳ್ಯಾರ, ನಾ ಬಸ್ಸಿಗೆ ಹೇಳಿ ಇದು ಮಾಡಪ್ಪ ಅಂತ ಹೇಳಿ ಫೋನ್ ಮಾಡಿ. ಯಾವ ಬಸ್ಸಿಗೆ ಇದೀರಿ? ಹಾ ಯಾವ ಬಸ್ಸಿಗೆ ಇದೀರಿ? ಬಸ್ಸು ಎಲೆಕ್ಟ್ರಿಷಿಯನ್ ಅರಲ್ರಿ, ಎಲೆಕ್ಟ್ರಿಷಿಯನ್ ಬಸ್ಸು ಅಂತ ಎಲೆಕ್ಟ್ರಿಷಿಯನ್ ಅರ್ ನೋಡ್ರಿ. ಇಲ್ಲ, ಇಲ್ಲಿ ಯಾವುದೇ ರೀತಿ ಯಾವುದಾರ ಒಂದು ಪೇಷಂಟ್ ಬಂದ್ರೆ ಹೆಂಗ್ರಿ ನೈಟ್ ಟೈಮ್? ಇವತ್ತಿಗೆ 2 ದಿನ ಆಯಿತು, ಲೈಟ್ ಇಲ್ಲ. ಅಲ್ಲಿ ಇಷ್ಟು ದಿನ ನಮ್ಮದು ಟಿ ಸಿನೇ ಒಯ್ದಿದ್ರು, ಸಪ್ರೇಟ್ ಟಿ ಸಿ ಇತ್ತು ಅದಕ್ಕೆ ಟಿ.ಸಿ. ಹೇಳ್ರಿ. ಹಾ ಈಗ ಹೊಸ ಟಿ ಸಿನೇ ಕುಂದ್ರಿಸ್ಯಾರಿ ನೋಡ್ರಿ. ಇಲ್ರಿ ಅದು ಕನೆಕ್ಷನ್ ಸಲುವಾಗಿ ಮತ್ತೆ ರೀಪೇಸ್ ಕೇಬಲ್ ಸುತ್ತಿಗೆ ತಂದಿಟ್ಟಿವಿ, ಇನ್ನ ಮಾಡ್ಸೋದ್ರಿ ಅದು. ಸರ್ 2 ದಿನ ಹಿಂದೆ ನಾವು ಬಂದಿದ್ದೇವ್ರಿ ಹಾಸ್ಪಿಟ್ಲಿಗೆ. ಹಾ 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 ಅವಾಗ ಏನಂದ್ರಿ, ಬ್ಯಾಡ್ರಿ ಅದು ಮಾಡಬೇಡ್ರಿ ಇದು ಮಾಡಬೇಡ್ರಿ, ಅದು ಯಾಕೆ ಪ್ರಾಬ್ಲಮ್ ಅದ ಅದು ಪ್ರಾಬ್ಲಮ್ ಅದ. ಸರ್ ಟೋಟಲಿ ಪ್ರಾಬ್ಲಮ್ ಆದ್ರಿ ಅಲ್ಲಿ ಸಾಲೇ ಇಲ್ರಿ. ಅದೇ ಹೊಸ ಟಿ ಸಿ ತಂದ, ಬೇರೆ ಟಿ ಸಿ ತಂದ. ಹೊಸ ಟಿ ಸಿ ಹೇಳ್ಬೇಡ ಸರ್. ಈಗ ಅದು ಸರ್ ಪೇಷಂಟ್ಗಳು ಬಂದ್ರೆ ಟಿ ಸಿ ಬರ್ತಾರೆ ಕುಂದಿರ್ಬೇಕ್ರಿ ಅವರು. ಅವ್ರು ಎಕ್ಸಿಡೆಂಟ್ ಪೇಷಂಟ್ ಹೋಗಿ ಬಂದ್ರೆ ಟಿ ಸಿ ಮಾಡಿಸ್ತೀವಿ. ಟಿ ಸಿ ದವ್ರಿಗೆ KB ದವ್ರು ಕಾಂಟ್ಯಾಕ್ಟ್ ಮಾಡಮ್ರಿ. ಮಾಡಿಸ್ತೀವಿ, ಬಸ್ಸು ಇಳಿಯೋದ ಮಾಡ್ತೀವಿ. ಸರ್ ಬಸ್ಸು ಯಾರ್ಯಾರು ನಿಮ್ಮ ಸೆಕೆಂಡ್ ಸರ್ ಅದ್ರಾಗ ಮತ್ತೆ ನಮಗೇನು ತಿಳಿತದೆ ಹೇಳ್ರಿ, ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ ತಿಳಿದ ಸರ್. 2 ಮೇಲೆ 100 ಮಂದಿ ಎಲೆಕ್ಟ್ರಿಷಿಯನ್ ಅವ್ರ ಸರ್. ಇದು ಬಂದ್ ಮಾಡ್ಬೋದ್ರಿ ಸರ್, ಅದೇನು ದೊಡ್ಡ ಮಾತಲ್ಲ. ರೊಕ್ಕ ಕೊಟ್ರೆ ಯಾರಾದ್ರೂ ಬಂದು ರಿಪೇರಿ ಮಾಡ್ತಾರೆ ಸರ್, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಆಯ್ತು ಮಾಡಿಸ್ತೀನಿ ನಾ ಮಾಡ್ತೀನಿ. ಯಾವಾಗ ಮಾಡಿಸ್ತೀರಿ? ಇವತ್ತು ಒಂದಿನ ಹಿಂಗೆ ಹೋಗ್ಲಾಕ್ರಿ ಮಾಡಿಸ್ತೀನಿ ರೀ, ಹೋಗಲ್ಲಕ್ಕೆಲ್ಲ ಮಾಡಿಸ್ತೀನಿ ಅಂತೀನಿಲ್ಲ. ಸರ್. ಎಮರ್ಜೆನ್ಸಿ ಪೇಷಂಟ್ ಬಂತಾನೆ ನೀವು ಕುಂದ್ರಪ್ಪ, ಸ್ವಲ್ಪ ಲೈಟಿನ ಪ್ರಾಬ್ಲಮ್ ಅದ, ಅದು ಆದ್ಮೇಲೆ ನೋಡ್ತೀನಪ್ಪ. ಮಾತಾಡೋದ್ರಿಂದ ಇದು ಆಗಲ್ಲ, ಈಗ ಮಾಡಿಸ್ತೀನಿ ಅಂತೀನಿ. ಆಯ್ತು ಸರ್, ನೀವು ಹಂಗೆ ಅನ್ಸ ಮಾತಾಡೋದೇನೂ ಆಗಲಿಲ್ಲ ಆಗೋದು ಬ್ಯಾಡ ಬಿಡು ಸರ್. ನಾವು ಮಾಡೋ ಮನಸ್ಸಿರ್ಲಿಕ್ಕೆ 2 ದಿನ ಹಿಂದೆ ಹೇಳಿವ್ರಿ ನಿಮ್ಗೆ ಸರ್, ಪ್ರಾಬ್ಲಮ್ ಬಂದಾವ ಸರ್, ಅದಕ್ಕೆ ಬಂದು ವಿಡಿಯೋ ಮಾಡ್ಬೇಕು. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ವಿಡಿಯೋ ಮಾಡಿಲ್ಲ ಸರ್, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ವಿಡಿಯೋ ಮಾಡಿಲ್ರಿ ನಾವು. ನಾ ಹೇಳೋದೇನ್ರಿ, ಮಾಡಿಸ್ತೀವಿ ಅಂತ ಇಷ್ಟು ಹೇಳತ್ತೀವಿ, ಇನ್ನಾನು ನೀವು ಇದು ಆಗಲ್ಲ ಅಂದ್ರೆ ಇದಕ್ಕೆ ಸರ್ ಹೆಚ್ಚಿಗೆ ಏನ್ ಹೇಳ್ಬೇಕು 2 ದಿನ ಹಿಂದೆ ಹೇಳಿವಿಲ್ಲ ಸರ್, ಪ್ರಾಬ್ಲಮ್ ಬರಬಾರ್ದು. ನನಗೆ ಹೇಳಿರಿ, ನಿಮ್ಗೆ ಹಚ್ಚಿಲ್ಲ ಸರ್. ಸರ್ ನಿಮ್ಗೆ ಹಚ್ಚಿಲ್ಲ, ನಾವು ವಿಡಿಯೋ ಮಾಡಕ್ ಬಂದಿವಿ ಸರ್. ನನಗೆ ಹೇಳಿರಿ, ಹೇಳ್ರಿ ಮಾತಾಡಿರಿ ನನಗೆ ಹೇಳಿ ನೋಡೋಣ. ಇಲ್ಲಿ ಲೈಟ್ ಸರಿ, ಮತ್ತೊಂದು ವಿಭಾಗ ಇದೆ ನೋಡೋಣ. ವಿಭಾಗ ಇದೆ. ಚುಚ್ಚು ಮದ್ದು ನೋಡಿ ಫ್ರೆಂಡ್ಸ್, ಚುಚ್ಚು ಮದ್ದು ನೋಡಿ, ಇಂಜೆಕ್ಷನ್ ರೂಮ್, ಇಂಜೆಕ್ಷನ್ ಯಾವ ರೀತಿ ಇದೆ ನೋಡಿ, ಯಾವುದೇ ರೆಕಾರ್ಡಿಂಗ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಡಸ್ಟ್ಬಿನ್ ನೋಡಿ, ಡಸ್ಟ್ಬಿನ್ ಕ್ಲೀನೆಸ್, ಒಂದು ಸ್ವಲ್ಪ ಕ್ಲೀನೆಸ್. ನೋಡಿ, ಡಸ್ಟ್ಬಿನ್ ನೋಡಿ, ಹಾಸ್ಪಿಟಲ್ ನೋಡಿ, ದಾಮಿಗಳು ನೋಡ್ತಾ ಇದ್ದಾರೆ. ಸ್ವಾಮಿಗಳು ನೋಡಿ ಯಾವ ರೀತಿ ಇದೆ. ನಾವು ತೋರಿಸ್ಕೊಳ್ಳೋ ಬಂದರೆ ನೀವು ಕ್ಲೀನಾಗಿರಬೇಕು, ಸ್ವಚ್ಛಾಗಿರಬೇಕು, ನಾವು ವಾಶ್ ಮಾಡಬೇಕು, ಹ್ಯಾಂಡ್ ವಾಶ್ ಮಾಡಬೇಕು. ಯಾವ ರೀತಿ ಎಷ್ಟು ವಯಸ್ಸಿದೆ ನೋಡಿ ಸ್ವಾಮಿಗಳು ನೋಡಿ. ಮಲೇರಿಯಾ, ಬ್ಯಾಕ್ಟೀರಿಯಾ ಇವೆಲ್ಲ ಯಾಕೆ ಬರೋದಿಲ್ಲ ನೋಡಿ. ಚಲೋ ಹೊತ್ತು ಈಗ ಬಂದಿದ್ದಾರೆ, ಇದಕ್ಕಿಂತ ಮುಂಚೆ ಇದ್ದಿದ್ದಿಲ್ಲ. ಪೂರ್ಣ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಹಾಗೂ ಮತ್ತು ಬೆಡ್ಶೀಟು ಯಾವುದೇ ರೀತಿ ಇದು ಇಲ್ಲ. ಇಲ್ಲಿ ಹಾಕಿ ನೋಡೋಣ ಯಾವ್ದಾರ ಆನ್ ಇದೆ. ಆದಷ್ಟು ಬೇಗ ಯಾವುದೂ ಆನಿಲ್ಲ ನೋಡಿ, ಯಾವುದೂ ಆನಿಲ್ಲ. ಇಲ್ಲಿನ ಬಟನ್ ಇದ್ದಾವೆ, ಬನ್ನಿ ಸಂಪೂರ್ಣವಾಗಿ ಇಲ್ಲಿನ ಬಟನ್ ಇದ್ದಾವೆ ನೋಡಿ. ಆರೋಗ್ಯ ಸಚಿವರಾಗಿ ಯಾವುದು ಆದೇಶ ಅವರಿಗೆ ಬೆಡ್ ನೋಡಿ ಯಾವ ರೀತಿ ಇದೆ, ಎಷ್ಟು ನೋಡಿ ಸ್ವಚ್ಛತೆ ಇದೆ ನೋಡಿ. ಇಲ್ಲಿ ತೋರಿಸಿ, ಇಲ್ಲೊಂದು ಚೂಜಿ ಅದೇ ಅಲ್ಲೇ ಮಾಡಿ ಅಲ್ಲೇ ಬಿಟ್ಟಿದ್ದಾರೆ. ಕ್ಲೀನ್ ನೋಡಿ ಸರ್, ಅದು ಕ್ಲೀನ್ನೆಸ್ ಇದೆ ನೋಡಿ. ತೋರಿಸಿ ನೋಡಿ ಯಾವ ರೀತಿ ಇದೆ ನೋಡಿ, ಸ್ವಚ್ಛತೆ. ಬೆಡ್ ಸ್ವಚ್ಛತೆ, ಕ್ಲೀನ್ ಮಾತ್ರ ಇಲ್ಲ ಸರ್. ಡಾಕ್ಟರ್ ಸಾಹೇಬ್ ಯಾರಿಲ್ಲ ಅವ್ರೇನ ಡ್ಯೂಟಿ ಮ್ಯಾಗ ಹಾರಿ ನೈಟ್ ಡ್ಯೂಟಿ ಮತ್ತೆ ಯಾರ್ದಾದ್ರಿ ಡ್ಯೂಟಿ ಯಾರ್ದಾದ್ರಿ ನೈಟ್ ಬರೀ ನರ್ಸ್ ಅಷ್ಟೇ ಕೆಲಸ ಮಾಡೋದು. ಎಮರ್ಜೆನ್ಸಿ ನೈಟ್ 12 ಈಗ ಎಲ್ಲಾರಿ ಈಗ 12 ಈಗ ಎಷ್ಟಾಗ್ಯದ್ರಿ? ಟೈಮ್ ಎಷ್ಟಾಗ್ಯದ್ರಿ? 7:30. 12 7:30 ಇದೆ. 12 ಬರ್ತಾರೆ ಇಲ್ಲ, ಏನೂ ಇಲ್ಲ ಹಾಸ್ಪಿಟಲ್ನಲ್ಲಿ. ಹೊರಗಡೆ ಪೂರಾ ಊರಿನಲ್ಲಿ ಇರೋದು ಕರೆಂಟ್ ಇದೆ, ಆಸ್ಪತ್ರೆ ಊರಲ್ಲಿ ಕರೆಂಟ್ ಇದೆ, ಇಲ್ಲಿ ಕರೆಂಟ್ ಇಲ್ಲ. ಯಾವ ಜಾಗದಲ್ಲಿ ಕರೆಂಟ್ ಇರಬೇಕು ಅಲ್ಲಿ ಸಂಪೂರ್ಣವಾಗಿ ಕರೆಂಟ್ ಇಲ್ಲ, ಯಾವ ಜಾಗದಲ್ಲಿ ಇರಬಾರ್ದು ಅಲ್ಲಿ ಸಂಪೂರ್ಣವಾಗಿ ಕರೆಂಟ್ ಇದೆ.